ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಅಂದರೆ 54 ವರ್ಷದ ರಾಧಾ ಅನ್ನೋ ಒಂದು ಪ್ರೈವೇಟ್ ಸ್ಕೂಲ್ ಟೀಚರ್ ಇವಾಗ ಬೈಕ್ ಟ್ಯಾಕ್ಸಿಯಲ್ಲಿ ಹೋಗುವಂಥ ಸಮಯದಲ್ಲಿ ಅವರು ಆಕ್ಸಿಡೆಂಟ್ ಆಗಿಬಿಟ್ಟು ಅವರು ತೀರೋಗಿದ್ದಾರೆ. ಆಮೇಲೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ನಾನು ನಿಮಗೆ. ಅಂದರೆ ಯಾವ ರೀತಿ ಆಯಿತು, ಏನಾಯಿತು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಅಂದರೆ ಕೆಲವೊಬ್ಬರೆಲ್ಲ ಹೇಳ್ತಾ ಇಲ್ವಾ, ಅಂದರೆ ಅವ್ರಿಗೆ ಯಾವ ರೀತಿ ಸ್ಟೋರಿ ಬೇಕೋ ಆ ರೀತಿಯಲ್ಲಿ ಅವರು ಕ್ರಿಯೇಟ್ ಮಾಡ್ಕೊಂಡು ಅವ್ರಿಗೆ ಇಷ್ಟ ಬಂದಂಗೆ ಅವ್ರು ಹೇಳ್ತಾ ಇದ್ದಾರೆ. ಏನಕ್ಕೆ ಅಂತ ಅಂದರೆ ಎಲ್ಲೂ ಕೂಡ ಕರೆಕ್ಟಾಗಿ ಗೊತ್ತಿಲ್ಲ ಯಾರಿಗೂ ಕೂಡ. ಅದರಿಂದಾಗಿ ಆ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಮೊದಲನೇದಾಗಿ ಏನಂತ ಅಂದರೆ, ಈಗ 54 ವರ್ಷದ ರಾಧಾ ಅನ್ನೋರು ಏನಿದ್ರು ಅವರು ಅರಕೆರೆಯಲ್ಲಿ ವಾಸವಾಗಿರ್ತಾರೆ. ಅರಕೆರೆಯಲ್ಲಿ ವಾಸವಾಗಿರುವಂಥವರು ಏನಪ್ಪ ಮೇಯ್ನ್ ಅಂತ ಅಂದರೆ ಅವ್ರ ರಿಲೇಟಿವ್ ಮನೆಗೆ ಹೋಗಿರ್ತಾರೆ. ಅವ್ರ ರಿಲೇಟಿವ್ ಮನೆ ಇರೋದೆಲ್ಲಿ ಅಂತ ಅಂದರೆ ನಾಗರಬಾವಿಲಿರುತ್ತೆ. ಸೊ ಅದರಿಂದಾಗಿ ಅವ್ರು ಏನು ಮಾಡಿರ್ತಾರೆ ಅಂತಂದರೆ ನಾಗರಬಾವಿಗೆ ಹೋಗಿರ್ತಾರೆ. ನಾಗರಬಾವಿಯಿಂದ ಅವರು ವಾಪಸ್ ಇವಾಗ ಅರಕೆರೆಗೆ ಬರುವಂಥ ಸಮಯದಲ್ಲಿ ಸುಮಾರು 8 ಗಂಟೆ ಸಮಯದಲ್ಲಿ 8 ಗಂಟೆ ಸಮಯದಲ್ಲಿ ಒಂದು ಬೈಕ್ ಟ್ಯಾಕ್ಸಿನೂ ಕೂಡ ಅವರು ಬುಕ್ ಮಾಡ್ತಾರೆ. ಒಂದು ಬೈಕ್ ಟ್ಯಾಕ್ಸಿನ ಬುಕ್ ಮಾಡಾದ್ಮೇಲಿಂದ ಅವರು ಇನ್ನೊಂದೇನಪ್ಪ ಮೇಯ್ನ್ ವಿಷಯ ಅಂತ ಅಂದರೆ, ಅವರು ರ್ಯಾಪಿಡೋ ಪಿಂಕಲ್ಲಿ ಅವರು ಬುಕ್ ಮಾಡಿರೋದ್ರಿಂದ ಅಂತ ಅಂದರೆ ಅವರು ಹುಡುಗರು ಯಾರೋ ಬೇಡ ಅಂತ ಹೇಳ್ಬಿಟ್ಟು ಲೇಡಿನೇ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಬೈಕ್ ಟ್ಯಾಕ್ಸಿಯನ್ನು ಓಡಿಸುವಂಥವ್ರು ಕೂಡ ಇಲ್ಲಿ ಲೇಡಿನೇ ಆಗಿದ್ದಾರೆ. ಅದರಿಂದಾಗಿ ಅವರು ಕೂಡ ಇವಾಗ ಬೈಕ್ ಟ್ಯಾಕ್ಸಿಯಲ್ಲಿ ಅವ್ರನ್ನ ಕರ್ಕೊಂಡು ಇವಾಗ ಮತ್ತೆ ಈಗ ಅರಕೆರೆಗೆ ಹೋಗ್ಬೇಕಲ್ಲ. ಅರಕೆರೆಗೆ ಹೋಗುವಂಥ ಸಮಯದಲ್ಲಿ JP ನಗರ ಇದೆಯಲ್ಲ, JP ನಗರದಲ್ಲಿ ನಂದಿನಿ ಸರ್ಕಲ್ ಹತ್ರ ಏನಾಗಿದೆ ಅಂತ ಅಂದರೆ ಈ ಆಕ್ಸಿಡೆಂಟ್ ಆಗಿದೆ. ಮೇಯ್ನ್ ಇಲ್ಲಿ ಆಕ್ಸಿಡೆಂಟ್ ಆಗೋದಕ್ಕೆ ಕಾರಣ ಏನಪ್ಪ ಅಂತ ಅಂದರೆ, ಅವರು ಲೇಡಿ ಏನಿದ್ದಾರೋ ಅವರು ಲೇಡಿ ಒಂದು ಸೈಡಲ್ಲಿ ಕೂತ್ಕೊಂಡಿದ್ದಾರೆ ಅಂತ. ಅಂದರೆ ಆಲ್ಮೋಸ್ಟ್ ಈಗ ಲೇಡೀಸ್ ಎಲ್ಲ ಕೂತ್ಕೊಳ್ತಾರಲ್ಲ ಬೈಕಲ್ಲಿ, ಆ ರೀತಿಯಲ್ಲಿ ಅವರು ಕೂಡ ಕೂತ್ಕೊಂಡಿದ್ದಾರೆ. ಆ ಕೂತ್ಕೊಂಡಿರೋದ್ರಿಂದ ಏನಾಗಿದೆ ಮಿಸ್ಟೇಕು ಅಂತ ಅಂದರೆ, ಆಲ್ಮೋಸ್ಟ್ ಅಲ್ಲಿ ಬೈಕ್ ಟ್ಯಾಕ್ಸಿ ರೈಡರು ಯಾವ ಗಾಡಿಗೂ ಟಚ್ ಮಾಡಿಲ್ಲ, ಯಾವ ಹಳ್ಳನೂ ಕೂಡ ಎಲ್ಲೂ ಇಳಿಸಿಲ್ಲ, ಯಾವ ಗಾಡಿಗೂ ಟಚ್ ಮಾಡಿಲ್ಲ, ಬೈಕು ಕೂಡ ಇಲ್ಲಿ ಸ್ಲಿಪ್ ಆಗಿಲ್ಲ. ಮೇಯ್ನ್ ಏನಪ್ಪ ಅಂತ ಅಂದರೆ, ಏನೀಗ ಒಂದು ಸೈಡಲ್ಲಿ ಕೂತ್ಕೊಂಡಿರ್ತಾರೋ ಅವರು 54 ಇಯರ್ಸ್ ರಾಧಾ ಅನ್ನೋರು ಅವರು ಏನು ಕೂತ್ಕೊಂಡಿರ್ತಾರೋ ಒಂದು ಸೈಡಲ್ಲಿ, ಅವರು ಏನಾಗಿದೆ ಅಂತ ಅಂದರೆ ಅವ್ರಿಗೆ ಇಂಬ್ಯಾಲೆನ್ಸ್ ಆದಂಗೆ ಆಗಿದೆ. ಅಂದರೆ ಸೈಡಲ್ಲಿ ಕೂತ್ಕೊಂಡಿರ್ತಾರೆ, ಫುಟ್ಪಾತ್ ಮೇಲೆ ಏನು ಒಂದು ಕಾಲು ಮಾತ್ರ ಇಟ್ಕೊಳಕ್ಕಾಗುತ್ತೆ, ಅದರಿಂದಾಗಿ ಒಂದು ಕಾಲು ಇಟ್ಕೊಂಡಿರ್ತಾರೆ, ಇನ್ನೊಂದು ಕಾಲು ಮಾಮೂಲಿ ಇಟ್ಕೊಂಡಿರ್ತಾರಲ್ಲ, ಅದರಿಂದಾಗಿ ಏನಾಗಿದೆ ಅಂತ ಅಂದರೆ ಅವ್ರಿಗೆ ಇಂಬ್ಯಾಲೆನ್ಸ್ ಆಗಿದೆ. ಇಂಬ್ಯಾಲೆನ್ಸ್ ಆಗುವಂಥ ಸಮಯದಲ್ಲಿ ಏನಾಗಿದೆ ಅಂತ ಅಂದರೆ ಅವ್ರು ಹೇಳ್ಬೋದಾಗಿತ್ತು ಬೈಕ್ ಟ್ಯಾಕ್ಸಿ ರೈಡರ್ಗೆ, ನನಗೆ ಈ ಥರ ಇಂಬ್ಯಾಲೆನ್ಸ್ ಆಗ್ತಾ ಇದೆ, ಸ್ವಲ್ಪ ನಿಲ್ಲಿಸಿ ಕರೆಕ್ಟಾಗಿ ಕೂತ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ಬೋದಾಗಿತ್ತು. ಬಟ್ ಏನಾಗಿದೆ ಅಂತ ಅಂದರೆ ಅವ್ರು ಏನು ಹೇಳಲ್ಲ, ಇಂಬ್ಯಾಲೆನ್ಸ್ ಆಗಿ ಮೂವಿಂಗ್ ಗಾಡಿಯಲ್ಲೇ ಇವರು ಕೆಳಗಡೆ ಬಿದ್ದೋಗಿರೋದು. ಬೈಕೆಲ್ಲೂ ಸ್ಲಿಪ್ ಆಗಿಲ್ಲ, ಬೈಕೆಲ್ಲೂ ಯಾವುದಕ್ಕೂ ಟಚ್ ಆಗಿಲ್ಲ, ಬೈಕೆಲ್ಲೂ ಹಳ್ಳಕ್ಕೂ ಬಿದ್ದಿಲ್ಲ. ಇದೊಂದು ನೀವು ತಲೆಯಲ್ಲಿ ಇಟ್ಕೊಳ್ಳಿ. ಅಂದರೆ ಏನು ವೆಹಿಕಲಿಗೆ ಏನು ಮೂವ್ ಆಗ್ತಾ ಇರುತ್ತೋ ಬೈಕು, ಆ ಬೈಕಲ್ಲಿ ಮೂವ್ ಆಗುವಂಥ ಸಮಯದಲ್ಲಿ ಇವ್ರು ಇಂಬ್ಯಾಲೆನ್ಸ್ ಆಗಿಬಿಟ್ಟು ಕೆಳಗಡೆ ಬಿದ್ದೋಗಿರೋದು. ಈಗೇನು 54 ವರ್ಷದವ್ರು ಏನಿದಾರೋ ಅವರು ಇಂಬ್ಯಾಲೆನ್ಸ್ ಆಗಿ ಅವರು ಕೆಳಗಡೆ ಬಿದ್ದೋಗಿದ್ದಾರೆ. ಅವ್ರು ಕೆಳಗಡೆ ಬಿದ್ದೋಗಿರೋದ್ರಿಂದ ಇವ್ರಿಗೂ ಕೂಡ ಮುಂದೆಗಡೆ ರೈಡ್ ಮಾಡ್ತಾ ಇರೋರಿಗೆ ಆವಾಗ ಅವ್ರಿಗೂ ಇಂಬ್ಯಾಲೆನ್ಸ್ ಆಗಿದೆ. ಈಗ ಹಿಂದೆಗಡೆ ಈಗ ಏನು ರೈಡರಿಂದ ಏನು ಕಿತ್ಕೊಂಡಿರ್ತಾರೋ ಅವ್ರು ಕೂತ್ಕೊಂಡಿರೋರು ಸಡನ್ನಾಗಿ ಬಿದ್ದೋದಾಗ ಇವ್ರಿಗೂ ಕೂಡ ಆಲ್ಮೋಸ್ಟ್ ಅದು ಬ್ಯಾಲೆನ್ಸ್ ಮಿಸ್ ಆಗೋಗುತ್ತೆ. ಅದರಿಂದಾಗಿ ಏನಾಗುತ್ತೆ ಅಂತಂದರೆ ಅವರು ಕೂಡ ಬ್ಯಾಲೆನ್ಸ್ ಮಿಸ್ ಮಾಡ್ಕೊಂಡು ಅವರು ಕೂಡ ಕೆಳಗಡೆ ಬಿದ್ದಿದ್ದಾರೆ ಅಂತ. ಬೈಕ್ ಟ್ಯಾಕ್ಸಿ ರೈಡರು ಕೂಡ ಕೆಳಗಡೆ ಬಿದ್ದಿದ್ದಾರೆ. ಆಮೇಲೆ ಇವ್ರು ಏನಿದ್ದಾರೆ ಇವರು ಕೂಡ ಇಂಬ್ಯಾಲೆನ್ಸ್ ಆಗಿ ಬಿದ್ದಿದೆ. ಬಟ್ ನೀವು ಇನ್ನೊಂದು ಗಮನಿಸಿ ಗೈಸ್, ನೀವು ಈಗ ಹುಡುಗರಲ್ವಾ, ಈಗ ಎಲ್ಲರೂ ಕೂಡ ಆರಾಮಾಗಿ ಬೈಕಲ್ಲಿ ನಾವೆಲ್ಲರೂ ಹುಡುಗರು ಯಾವ ಥರ ಕೂತ್ಕೊಂಡು ಹೋಗ್ತೀವಿ, ಅದೇ ರೀತಿ ಕೂತ್ಕೊಂಡು ಹೋಗ್ತಾ ಇರ್ತೀವಿ. ಒಂದು ಸಲ ಅಂದರೆ ಯಾರು ಟ್ರೈ ಮಾಡಿಲ್ಲ ಅಂತಂದರೆ ಒಂದು ಸಲ ಟ್ರೈ ಮಾಡಿ ನೋಡಿ. ಏನಕ್ಕೆ ಅಂತಂದರೆ ನಾನು ಕೂಡ ಒಂದು 2-3 ಸಲ ಟ್ರೈ ಮಾಡಿದ್ದೀನಿ ಅಂತ. ಅಂದರೆ ಎಕ್ಸ್ಪೀರಿಯನ್ಸ್ಗೋಸ್ಕರ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಕೂಡ ಟ್ರೈ ಮಾಡಿದ್ದೀನಿ. ಸೈಡಲ್ಲಿ ಕೂತ್ಕೊಂಡಾಗ ಏನಾಗುತ್ತೆ ಅಂತಂದರೆ, ನಾವು ಸೈಡಲ್ಲಿ ಕೂತ್ಕೊಂಡಿದ್ದಾಗ ಗಾಡಿ ಮೂವ್ ಆಗಬೇಕಾದ್ರೆ ನಮ್ಗೆ ಏನು ಅನಿಸುತ್ತೆ ಅಂದರೆ ಬಿದೋಗೋ ರೀತಿಯಲ್ಲಿ ನಮಗೆ ಫೀಲ್ ಆಗುತ್ತೆ. ಅಂದರೆ ನಾವು ಹುಡುಗರು ಕೂತ್ಕೊಂಡ್ರೇ ಬಿದೋಗೋ ರೀತಿಯಲ್ಲಿ ಫೀಲ್ ಆಗುತ್ತೆ. ಬಟ್ ಕೂತ್ಕೊಂಡು ರೆಗ್ಯುಲರಾಗಿ ಹೋಗ್ತಾ ಇರ್ತಾರಲ್ಲ ಅಂಥವ್ರಿಗೆ ಏನಾಗಲ್ಲ. ಏನಕ್ಕೆ ಅಂತ ಅಂದರೆ ಅವ್ರಿಗೆ ಪ್ರಾಕ್ಟೀಸ್ ಆಗಿರುತ್ತೆ, ಅಭ್ಯಾಸ ಆಗಿರುತ್ತೆ. ಅದರಿಂದಾಗಿ ಏನಾಗುತ್ತೆ ಅಂತ ಅಂದರೆ ಅವ್ರಿಗೆ ಯಾವುದೇ ಆದಂಥ ನಮಗೆ ಮಿಸ್ಬ್ಯಾಲೆನ್ಸ್ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಫೀಲ್ ಆಗಲ್ಲ. ಅಲ್ಲಿ ಮಿಸ್ಬ್ಯಾಲೆನ್ಸ್ ಆಗ್ತಾ ಇರಲ್ಲ, ಆದರೂ ಕೂಡ ನಮಗೆ ಅಲ್ಲಿ ಫೀಲ್ ಆಗಲ್ಲ. ಬಟ್ ಏನಾಗುತ್ತೆ ಅಂತಂದರೆ ನಾವು ಫಸ್ಟ್ ಟೈಮು ಒಂದು 2-3 ಸತಿ ಕೂತ್ಕೊಂಡೋಂಥ ಸಮಯದಲ್ಲಿ ನಾವು ಹೋಗ್ಬೇಕಾದ್ರೆ ಹುಡುಗರು ಕೂತ್ಕೊಂಡು ಹೋದ್ರೇ ನಮಗೆ ಒಂಥರ ಬೀಳೋ ರೀತಿಯಲ್ಲಿ ಒಂಥರ ಫೀಲ್ ಆಗುತ್ತಲ್ಲ, ಅದೇ ರೀತಿಯಲ್ಲಿ ಅವ್ರು ಬೈಕಲ್ಲಿ ಹೋಗ್ಬೇಕಾದ್ರೆ ಇವ್ರು ತುಂಬ ಸಲ ಹೋಗಿದ್ರೋ ಇಲ್ವೋ ಗೊತ್ತಿಲ್ಲ, ಆ ಥರ ಸೈಡಲ್ಲಿ ಕೂತ್ಕೊಂಡು ಬೈಕ್ ಟ್ಯಾಕ್ಸಿಲಿ ಹೋಗಿದ್ರೋ ಇಲ್ವೋ ಗೊತ್ತಿಲ್ಲ. ಬಟ್ ಈ ಥರ ಎಲ್ಲ ಏನಕ್ಕೆ ಪ್ರಯೋಗ ಮಾಡೋಕೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ಅಂದರೆ 20 ರೂಪಾಯಿ 30 ರೂಪಾಯಿ ಉಳಿಸೋಕ್ಕೋಸ್ಕರ ಯಾವ ಥರ ಅವ್ರಿಗೆ ಅಷ್ಟು ಕಂಫರ್ಟಬಲ್ ಇಲ್ಲ ಬೈಕ್ ಟ್ಯಾಕ್ಸಿ ಅಂತ ಅಂದರೆ ಏನಕ್ಕೆ ಹೋದ್ರು ಅಂತ ಹೇಳ್ಬಿಟ್ಟು ಗೊತ್ತೇ ಇಲ್ಲ. ಅವರೇ ಮಿಸ್ಬ್ಯಾಲೆನ್ಸ್ ಆಗಿ ಇಲ್ಲಿ ಕೆಳಗಡೆ ಬಿದ್ದಿರೋದು. ಯಾವ ಥರ ಕ್ಯಾಬ್ ಇಲ್ಲ ಆಟೋನ ಬುಕ್ ಮಾಡ್ಕೊಂಡು ಅವರು ಆರಾಮಾಗಿ ಹೋಗ್ಬೋದಾಗಿತ್ತು. ಮೈನ್ ಏನಂತ ಅಂದರೆ ಇಲ್ಲಿ ಮಿಸ್ಟೇಕ್ ಆ ಟೀಚರ್ ಏನಿದ್ದಾರೆ ಈಗ 54 ವರ್ಷದವರು, ಅವ್ರಿಗೂ ಕೂಡ ಒಂದು ಸ್ವಲ್ಪ ಸಮಯ ಪ್ರಜ್ಞೆ ಅನ್ನೋದು ಇರಬೇಕಾಯ್ತು. ನನಗೆ ಬೈಕ್ ಟ್ಯಾಕ್ಸಿಯಲ್ಲಿ ಕೂತ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ಗೊತ್ತಿರಬೇಕಾಯ್ತು. ಗೊತ್ತಿದ್ರೂ ಕೂಡ ಅವ್ರು ಅದು ಏನಕ್ಕೆ ಹೋದ್ರು ಅಂತಲೇ ಗೊತ್ತಿಲ್ಲ. ನೋಡಿ ಈ ಥರ ಮಾಡೋಕ್ಕೆ ಹೋಗ್ಬಿಟ್ಟು ಈ ಥರ ಇಂಬ್ಯಾಲೆನ್ಸ್ ಆಗಿ ಕೆಳಗಡೆ ಬಿದ್ದೋಗಿದ್ದಾರೆ. ಕೆಳಗಡೆ ಬಿದ್ದೋಗಿರೋದ್ರಿಂದ ಮೂಗು ಮತ್ತು ಹಣೆಗೆ ತುಂಬ ಏಟಾಗಿದೆ. ಆಮೇಲೆ ಒಳಗಡೆ ಇಂಟರ್ನಲ್ ಬ್ಲೀಡಿಂಗ್ ತುಂಬ ಆಗಿದೆ, ತಲೆಗೆ ಬಿದ್ದಿದೆಯಲ್ಲ ಮುಂದೆ, ಅದರಿಂದಾಗಿ ಇಂಟರ್ನಲ್ ಬ್ಲೀಡಿಂಗ್ ತುಂಬ ಜಾಸ್ತಿ ಆಗಿದೆ. ಅದರಿಂದ ಅವರು ಹಾಸ್ಪಿಟಲೈಸ್ ಆಗ್ತಿದ್ದಂಗೆ ಅವರು ತೀರೋಗ್ಬಿಟ್ಟಿದ್ದಾರೆ. ಆಮೇಲೆ ಇನ್ನೊಂದೇನಪ್ಪ ಅಂತ ಅಂದರೆ ಇದು JP ನಗರ ಟ್ರಾಫಿಕ್ ಪೊಲೀಸಿಗೆ ಬರುತ್ತೆ. JP ನಗರ ಟ್ರಾಫಿಕ್ ಪೊಲೀಸ್ನವ್ರಿಗೆ ಬರ್ತಿದ್ದಂಗೆ ಅವರು ಕೂಡ ಕೇಸ್ನ ರಿಪೋರ್ಟ್ ಮಾಡ್ಕೊತಾರೆ. ಆಮೇಲೆ ಇನ್ನೊಂದೇನು ಅಂತಂದರೆ ಬೈಕ್ ಟ್ಯಾಕ್ಸಿ ರೈಡರ್ ಏನಿದ್ರು ಅವರು ಅಲ್ಲಿರಲ್ಲ. ಈಗ ಆಕ್ಸಿಡೆಂಟ್ ಆಗ್ತಿದ್ದಂಗೆ ಏನು ಮಾಡ್ತಾರೆ ಅಂತಂದರೆ ಅವ್ರ ಪಾಡಿಗೆ ಅವರು ಬೈಕ್ ಎತ್ಕೊಂಡು ಹೊರಟೋಗ್ಬಿಡ್ತಾರೆ, ಅಲ್ಲಿರೋದೇ ಇಲ್ಲ ಅವರು. ಅದಾದಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ
ಇದರೆಲ್ಲ ಇನ್ವೆಸ್ಟಿಗೇಷನ್ ಮಾಡಿದಾಗ ಈ ಥರ ಬಿದ್ದೋಗಿರೋದೆಲ್ಲ ಗೊತ್ತಾಗುತ್ತೆ ಅವ್ರಿಗೂ ಕೂಡ. ಅವಾಗ ಏನು ಮಾಡ್ತಾರೆ ಅಂತ ಅಂದರೆ ಅವ್ರಿಗೆ ನೋಟಿಸ್ ಕಳಿಸ್ತಾರೆ. ಅಂದರೆ ಬೈಕ್ ಟ್ಯಾಕ್ಸಿ ರೈಡರ್ ಏನಿದ್ರು ಅವ್ರಿಗೆ ಒಂದು ನೋಟಿಸ್ ಕಳಿಸ್ತಾರೆ, ನೀವು ಬಂದು ಈಗ ಸ್ಟೇಷನಿಗೆ ಅಪಿಯರ್ ಆಗಲೇಬೇಕು. ಸ್ಟೇಷನ್ಗೆ ಏನಾದ್ರು ಅಪಿಯರ್ ಆಗಲಿಲ್ಲ ಅಂತಂದರೆ ಫರ್ದರ್ ಆ್ಯಕ್ಷನ್ ಏನು ತೊಗೊಬೇಕು ಅದನ್ನು ನಾವು ತೊಗೊಳ್ತೀವಿ ಅಂತ ಹೇಳ್ಬಿಟ್ಟು ಅವ್ರಿಗೂ ಒಂದು ನೋಟಿಸ್ ಹೋಗುತ್ತೆ. ಅದರಿಂದ ಏನು ಮಾಡುತ್ತೆ ಅಂತಂದರೆ ಸೊ ನೆಕ್ಸ್ಟ್ ಅವರು ಕೂಡ ಬರ್ತಾರೆ ಅಲ್ಲಿ ಸ್ಟೇಷನ್ಗೆ. ಆಮೇಲೆ ನೆಕ್ಸ್ಟ್ ಎಲ್ಲ ಏನೇನಾಗಿದೆ ಅಂತ ಹೇಳ್ಬಿಟ್ಟು ಇನ್ನೂ ಕೂಡ ಕ್ಲಿಯರಾಗಿ ಯಾವುದೇ ಆದಂಥ ಅಪ್ಡೇಟ್ ಸಿಕ್ಕಿಲ್ಲ. ಆ ಥರ ಅಪ್ಡೇಟ್ ಸಿಕ್ಕರೆ ನಾನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನೊಂದೇನಪ್ಪ ಅಂತಂದರೆ ಈ ಇನ್ಸಿಡೆನ್ಸ್ ಆಯಿತು, ಈಗ ಆಯ್ತಪ್ಪ ಇವಾಗ ಬೈಕ್ ಟ್ಯಾಕ್ಸಿ ಅವ್ರದ್ದೇ ತಪ್ಪು ಅಂದ್ಕೊಳ್ಳಿ, ಅವ್ರು ಮಿಸ್ಬ್ಯಾಲೆನ್ಸ್ ಆಯಿತು ಅಂತ ಅಂದರು. ಈಗ ತುಂಬ ಜನ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಬೈಕ್ ಟ್ಯಾಕ್ಸಿಯಿಂದನೇ ಆಕ್ಸಿಡೆಂಟ್ ಆಗಿದ್ದು, ಅದರಿಂದಾಗಿ ಈಗ ಬೈಕ್ ಟ್ಯಾಕ್ಸಿನೇ ಬ್ಯಾನ್ ಮಾಡಿಬಿಡಿ ಅಂತ ಹೇಳಿದ್ರಲ್ಲ. ಅದೇ ರೀತಿಯಲ್ಲಿ ಇವಾಗ ಇನ್ನೂ ಒಂದು ಇನ್ಸಿಡೆನ್ಸ್ ಆಯಿತು, ಅದನ್ನು ಕೂಡ ನಾನು ನಿಮಗೆ ತಿಳಿಸ್ತೀನಿ. ಅಂದರೆ ಇದು ಭಾನುವಾರ ಆಗಿದ್ದು, ಭಾನುವಾರ ಆಗಿ ನೆಕ್ಸ್ಟ್ ಇವಾಗ ಇನ್ನು ಒಂದು ದಿವಸದಲ್ಲಿ ಸೋಮವಾರ ಕೂಡ ಇವಾಗ ಇನ್ನೂ ಒಂದು ಆಕ್ಸಿಡೆಂಟ್ ಕೂಡ ಆಗಿದೆ. ಅಂದರೆ ಇದು ಸಂಡೇ 8 ಗಂಟೆಗಾದರೆ ಇದು ನೆಕ್ಸ್ಟು ಮಂಡೇ ಮಾರ್ನಿಂಗ್ ಇದೆಯಲ್ಲ, ಸಂಡೇ ನೈಟ್ ಆಗಿರೋದು ಇದು ಮಂಡೇ ಮಾರ್ನಿಂಗ್ ಒಂದು 9 ಗಂಟೆ ಹಂಗೆ ಆಗಿರೋದು. ಇದನ್ನು ಕೂಡ ನಾನು ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ನೋಡಿ. ಇವಾಗ ಏನಾಗಿದೆ ಅಂತ ಹೇಳ್ಬಿಟ್ಟು ಇದನ್ನು ಕೂಡ ನಾನು ನಿಮಗೆ ಕ್ಲಿಯರಾಗಿ ಹೇಳ್ತೀನಿ ನೋಡಿ. ಈ ಇನ್ಸಿಡೆನ್ಸ್ ಬಂದು 34 ವರ್ಷದ ಸತೀಶ್ ಅನ್ನೋರು ಗಾಡಿನ ಓಡಿಸ್ತಾ ಇರ್ತಾರೆ, ಅಂತಂದರೆ ಬೈಕ್ ಟ್ಯಾಕ್ಸಿನ ರೈಡ್ ಮಾಡ್ತಾ ಇರ್ತಾರೆ. ಆಮೇಲೆ ಪ್ರವೀಣ್ ಅನ್ನೋರು ಕೂಡ ಇಲ್ಲಿ ಬೈಕ್ ಟ್ಯಾಕ್ಸಿ ರೈಡರ್ ಆಗಿರ್ತಾರೆ. ಅಂತ ಅಂದರೆ ಕಸ್ಟಮರ್ ಬಂದು ಇಲ್ಲಿ ಪ್ರವೀಣು, ಬೈಕ್ ಟ್ಯಾಕ್ಸಿ ಓಡಿಸೋರು ಸತೀಶು. ಇಬ್ಬರು ಕೂಡ ಸುಮಾರು 9:40 ಒಂದು ಸಮಯದಲ್ಲಿ, ಅಂದರೆ ಬೆಳಗ್ಗೆ ಸಮಯದಲ್ಲಿ ಸೋಮವಾರದೊತ್ತು ಬೆಳಗ್ಗೆ ಆಫೀಸ್ಗೆ ಹೋಗುವಂಥ ಸಮಯದಲ್ಲಿ ಅವರು ಬೈಕ್ ಟ್ಯಾಕ್ಸಿನ ಬುಕ್ ಮಾಡಿದ್ದಾರೆ ಪ್ರವೀಣ್ ಅನ್ನೋರು. ಅದರಿಂದಾಗಿ ಬೈಕ್ ಟ್ಯಾಕ್ಸಿ ಬುಕ್ ಆದ ಸಮಯದಲ್ಲಿ ಇವರು ಕರ್ಕೊಂಡು ಹೋಗ್ತಾ ಇರ್ತಾರೆ, ಅಂದರೆ ಸತೀಶ್ ಅನ್ನೋರು ಕರ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನೇನು ಇದು ಶಿರ್ಸಿ ಸರ್ಕಲ್ ಬರ್ತಲ್ಲ ಚಿಕ್ಕಪೇಟೆ, ಶಿರ್ಸಿ ಸರ್ಕಲ್ ಹತ್ರ ಹೋಗ್ತಿದ್ದಂಗೆ ಏನಾಗಿದೆ ಅಂತ ಅಂದರೆ ಒಂದು ಗಾರ್ಬೇಜ್ ಲಾರಿ ಬಂದು ಗುದ್ದಿದೆ. ಗಾರ್ಬೇಜ್ ಲಾರಿ ಬಂದು ಗುದ್ದಿರೋದಕ್ಕೆ ಇಲ್ಲಿ ಇನ್ಸಿಡೆನ್ಸ್ ನೋಡಿ ಉಲ್ಟಾಗೋಗ್ಬಿಟ್ಟಿದೆ. ಅಂದರೆ ಈಗ ಹಿಂದೆಗಡೆ ಕೂತ್ಕೊಂಡಿರ್ತಾರಲ್ಲ ಅವ್ರು ಸೇವ್ ಆಗಿದ್ದಾರೆ, ಪ್ರವೀಣ್ ಅನ್ನೋರು ಸೇವ್ ಆಗಿದ್ದಾರೆ, ಅಂದರೆ ಚಿಕ್ಕ ಪುಟ್ಟ ಗಾಯ ಆಗಿದೆ. ಬಟ್ ಇಲ್ಲಿ ಸತೀಶ್ ಅನ್ನೋರು ಲಾರಿ ಚಕ್ರದ ಕೆಳಗಡೆ ಟೈರ್ ಕೆಳಗಡೆ ಅವರು ಸಿಗಾಕೊಂಡಿದ್ದಾರೆ. ಟೈರ್ ಕೆಳಗಡೆ ಸಿಗಾಕೊಂಡಿರೋದ್ರಿಂದ ಏನಾಗಿದೆ ಅಂತ ಅಂದರೆ ಅವ್ರು ಅಲ್ಲೇ ತೀರೋಗಿದ್ದಾರೆ. ಇಲ್ಲಿ ಏನು ರೀಸನ್ ಅಂತ ಅಂದರೆ ಅವ್ರು ಸುಮ್ಮನೆ ಅವ್ರ ಪಾಡಿಗೆ ಅವ್ರ ಪಾಪ ಬೈಕಲ್ಲಿ ಹೋಗ್ತಾ ಇರ್ತಾರೆ. ಆ ಕಡೆ ಸೈಡಿಂದ ಬಂದಂಥ ಗಾರ್ಬೇಜ್ ಲಾರಿ ಏನಿದೆಯೋ ಅದು ತೀರಾ ಫಾಸ್ಟಾಗಿ ಬಂದಿದೆ. ಫಾಸ್ಟಾಗಿ ಬಂದ್ಬಿಟ್ಟು ಇವಾಗ ಬೈಕಿಗೆ ಗುದ್ಬಿಟ್ಟಿದೆ. ಇಲ್ಲಿ ಈಗ ಹೇಳಿ ಇಲ್ಲಿ ಯಾರು ಮಿಸ್ಟೇಕು? ಇಲ್ಲಿ ಬೈಕ್ ಟ್ಯಾಕ್ಸಿ ರೈಡರ್ ಪ್ರಾಣನೇ ಹೊರಟೋಗ್ಬಿಟ್ಟಿದೆ. ಬಟ್ ಇನ್ನೊಂದು ಏನು ಅಂತ ಅಂದರೆ ಇಲ್ಲಿ ಬೈಕ್ ಟ್ಯಾಕ್ಸಿ ಅವರ ಪ್ರಾಣ ಹೋಗಿರೋದು ಎಲ್ಲೂ ಕೂಡ ಯಾರೊಬ್ಬರೂ ಕೂಡ ಇಲ್ಲಿ ಹೈಲೈಟ್ ಮಾಡಿ ತಿಳಿಸ್ತಾ ಇಲ್ಲ. ಅಂದರೆ ಇನ್ನು ಎಷ್ಟು ದಿನ ಆಗೈತಪ್ಪ, ದಿನವೂ ಆಗಿಲ್ಲ, ಗಂಟೆಗಳು ಲೆಕ್ಕ ಹಾಕೊಂಡ್ರೆ 12 ಅವರ್ 13 ಅವರ್ ಅಷ್ಟೇ, 13 ಅವರ್ ಬಿಟ್ಟೆ ಆಗಿರೋಂಥ ಇನ್ಸಿಡೆನ್ಸ್ ಇದನ್ನು ಕೂಡ. ಬಟ್ ಯಾರೂ ಕೂಡ ಇದ್ರ ಬಗ್ಗೆ ಒಬ್ಬರು ಮಾತಾಡ್ತಾ ಇಲ್ಲ. ಅಂತ ಅಂದರೆ ಈಗ ಲಾರಿ ಬಂದು ಗುದ್ದಿತ್ತಲ್ಲ, ಅದರಿಂದ ಬೈಕ್ ಟ್ಯಾಕ್ಸಿ ರೈಡರ್ ಏನು ಸತ್ತೋದ್ರು ಅದ್ರ ಬಗ್ಗೆ ಯಾರು ಒಬ್ಬರು ಮಾತಾಡ್ತಾ ಇಲ್ಲ. ಮೇಯ್ನ್ ಎಲ್ಲ ಮಾತಾಡ್ತಾ ಇರೋದು ಯಾರು ಹೇಳು? ಈ 54 ವರ್ಷದ ರಾಧಾ ಅನ್ನೋರು ಏನು ಸತ್ತೋಗಿದ್ದಾರೋ ಅವ್ರ ಬಗ್ಗೆನೇ ಮಾತಾಡ್ತಾರೆ. ಯಾಕೆ ಸ್ವಾಮಿ ಇವ್ರದ್ದೇನು ಪ್ರಾಣ ಅಲ್ವಾ? ಅಂದರೆ ಇವ್ರದ್ದು ಎಷ್ಟು ಇನ್ನೂ 32-34 ವರ್ಷ ಇವ್ರಿಗೂ ಕೂಡ ಫ್ಯಾಮಿಲಿ ಏನಾರು ಇರ್ತವ. ಬಟ್ ಇದ್ರ ಬಗ್ಗೆ ಯಾರೊಬ್ಬರು ಮಾತಾಡ್ತಾಯಿಲ್ಲ. ಏನಕ್ಕೆ? ಈ ನ್ಯೂಸ್ ಯಾರಿಗೂ ಬೇಡ. ಇನ್ನೊಂದೇನಂತಂದರೆ ಅಲ್ಲಿ 54 ವರ್ಷದವ್ರು ಏನು ಸತ್ತೋಗಿದ್ದಾರೋ ಅವರಿಂದ ಏನಾಗಬೇಕು ಅಂತಂದರೆ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿಸ್ಬಿಡ್ಬೋದಲ್ಲ. ಬಟ್ ಇದರಲ್ಲಿ ಬೈಕ್ ಟ್ಯಾಕ್ಸಿ ರೈಡರ್ ಸತ್ತೋಗಿರೋದ್ರಿಂದ ಇದನ್ನು ಬ್ಯಾನ್ ಮಾಡ್ಸೋಕ್ಕಾಗಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾಯಿದ್ದಾರೆ ಅಂತಂದರೆ ಎಲ್ಲರೂ ಕೂಡ ಆ ನ್ಯೂಸ್ ಮೇಲೆ ಫೋಕಸ್ ಮಾಡ್ತಾಯಿದ್ದಾರೆ ಹೊರತು ಈ ನ್ಯೂಸ್ ಬಗ್ಗೆ ಒಬ್ಬರು ಕೂಡ ಫೋಕಸ್ ಮಾಡಿಲ್ಲ. ಅಂತಂದರೆ ಎಷ್ಟೊಂದು ಜನ ಇವಾಗ ಯಾರ್ಯಾರು ಮಾತಾಡಿದಾರೋ ಅಂತ ಅಂದರೆ ಇವಾಗ ಆ ಲೇಡಿ ಏನು ಸತ್ತಾಗಿದ್ದಾರೋ ಅದ್ರ ಬಗ್ಗೆ ಯಾರ್ಯಾರು ಮಾತಾಡಿದಾರೋ ಅವ್ರ ಪ್ರೊಫೈಲೆಲ್ಲ ಆಲ್ಮೋಸ್ಟ್ ನಾನು ಚೆಕ್ ಮಾಡಿದ್ದೀನಿ ಗೈಸ್, ಒಬ್ಬರು ಕೂಡ ಮಾತಾಡಿಲ್ಲ ಇದ್ರ ಬಗ್ಗೆ. ಎಲ್ಲರೂ ಮಾತಾಡ್ತಾ ಇರೋದೇ ಅದ್ರ ಬಗ್ಗೆ. ಏನಕ್ಕೆ ಅಂತಂದರೆ ಬೈಕ್ ಟ್ಯಾಕ್ಸಿ ಮೇಯ್ನ್ ಇಲ್ಲಿ ಬ್ಯಾನ್ ಆಗಬೇಕಷ್ಟೇ ಕರ್ನಾಟಕದಲ್ಲಿ. ಅದೊಂದು ಇಂಟೆನ್ಷನ್ ಇಟ್ಕೊಂಡೆ ಎಲ್ಲರೂ ಕೂಡ ಅದನ್ನು ಹೇಳ್ತಾ ಇದ್ದಾರೆ. ಸೊ ಅದನ್ನು ಮಾಡಿದ್ರು ಅಂತಂದಮೇಲೆ ಇದನ್ನು ಮಾಡಿ ಎಲ್ಲರೂ ಕೂಡ ತಿಳಿಸ್ಬೇಕು. ಆಮೇಲೆ ಇನ್ನೊಂದು ಹೇಳಬೇಕು, ಈಗ ಬೈಕ್ ಟ್ಯಾಕ್ಸಿ ಓಡಿಸುವಂಥ ಸಮಯದಲ್ಲಿ ಹಿಂದೆಗಡೆ ಏನಿದ್ರು ಅವ್ರು ಸತ್ತೋಗಿರೋದ್ರಿಂದ ಇಷ್ಟೆಲ್ಲ ನ್ಯೂಸ್ ಮಾಡ್ತಾ ಇದ್ದೀರಾ. ಆಮೇಲೆ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಬೇಕು ಅಂತ ಇದ್ರಲ್ವಾ. ಈಗ ಒಬ್ಬ ಬೈಕ್ ಟ್ಯಾಕ್ಸಿ ರೈಡರು ಒಂದು ಲಾರಿ ಮಿಸ್ಟೇಕಿಂದನೇ ಎಷ್ಟು ಈಗ ತುಂಬ ಒಂದು ಕಡೆ ನೋಡಿದ್ದೀವಿ ನಾವು. ಆ ಲಾರಿ ಬ್ರೇಕ್ ಫೇಲ್ ಆಯಿತು, ಅದಾಯಿತು ಇದಾಯಿತು ಅಂತ ಹೇಳ್ಬಿಟ್ಟು ಹೆಂಗೆ ಹೊಡಿತಾರೆ ಗಾಡಿಗಳು ಅಂತ ನೀವು ನೋಡಿರ. ಅಂದರೆ ಸಿಟಿ ಒಳಗಡೆ ಆಗಿರೋ ಇನ್ಸಿಡೆನ್ಸು. ಈಗ ಏನು ಈ BBMP ಲಾರಿಗಳು ಏನಿದೆಯೋ ಅವನ್ನೆಲ್ಲ ಬ್ಯಾನ್ ಮಾಡಿಬಿಡಿ. ಈಗ BBMP ಲಾರಿಯಿಂದನೇ ತಾನೇ ಇವಾಗ ಒಂದು ಆಕ್ಸಿಡೆಂಟ್ ಆಗಿಬಿಟ್ಟು ಅಲ್ಲೂ ಕೂಡ ಒಂದು ಪ್ರಾಣ ಹೋಗಿರೋದು. ಅದು ಕೂಡ ಇನ್ನೂ 34 ವರ್ಷ 33 ವರ್ಷದವರು, ಅವ್ರ ಪ್ರಾಣನೂ ಕೂಡ ತುಂಬ ಇಂಪಾರ್ಟೆಂಟ್ ಅಲ್ವಾ ನಮಗೆ. ಈಗ ಲಾರಿಯಿಂದ ಈ BBMP ಲಾರಿ ಏನಿತ್ತು ಗಾರ್ಬೇಜ್ ಲಾರಿ, ಅದರಿಂದ ತಾನೇ ಇವಾಗ ಸತ್ತಾಗಿರೋದು. ಈಗ ಅದನ್ನು ಕೂಡ ಬ್ಯಾನ್ ಮಾಡಿಬಿಟ್ರೆ ಯಾವ ಥರ ಇರುತ್ತೆ ಹೇಳ್ರಿ? ಅಂದರೆ ಎಲ್ಲ ಕಡೆನೂ ಕೂಡ ಆಕ್ಸಿಡೆಂಟ್ ಆಗ್ತಾ ಇರುತ್ತೆ. ಬಟ್ ಹೈಲೈಟ್ ಮಾಡಿ ತೋರಿಸುವಂಥ ರೀತಿ ಇದೆಯಲ್ಲ ಅದು ತುಂಬ ಬೇರೆ ಥರ ನಮಗೆ ಕಾಣಿಸ್ತಾ ಇದೆ. ಏನು ಅಂತ ಹೇಳ್ಬಿಟ್ಟು ನಿಮಗೆ ಎಲ್ಲ ಚೆನ್ನಾಗಿ ಗೊತ್ತಿದೆ ಗೈಸ್, ಇದ್ರ ಬಗ್ಗೆ ನಾನೇನು ಎಕ್ಸ್ಪ್ಲೈನ್ ಮಾಡೋದು ಬೇಡ. ಬಟ್ ಈ ವಿಷಯನ ತಿಳಿಸ್ಕೊಡ್ಬೇಕಾಯ್ತು ನಿಮಗೆ. ಏನಕ್ಕೆ ಅಂತ ಅಂದರೆ ಅದನ್ನು ಮಾತ್ರ ನಾನು ತುಂಬ ಈ ವಿಡಿಯೋ ಮಾಡೋ ಅವಶ್ಯಕತೆನೇ ಇಲ್ಲ ನನಗೆ. ಬಟ್ ಎಲ್ಲ ಕಡೆ ಏನು ಮಾಡ್ತಾಯಿದ್ದಾರೆ ಅಂತಂದರೆ ಅದೊಂದನ್ನೇ ಹೈಲೈಟ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಈ ನ್ಯೂಸ್ ಬಗ್ಗೆ ಯಾರೊಬ್ಬರು ಕೂಡ ಎಲ್ಲೂ ಮಾತಾಡ್ತಾಯಿಲ್ಲ, ಎಲ್ಲೂ ಕೂಡ ಪೋಸ್ಟ್ ಆಗ್ತಾಯಿಲ್ಲ. ಸೊ ಇದೊಂದು ವಿಷಯ ನನಗೆ ತುಂಬ ಬೇಜಾರಾಯಿತು. ಏನಕ್ಕೆ ಅಂತಂದರೆ ಅವ್ರದ್ದು ಮಾತ್ರ ಪ್ರಾಣ, ಇವ್ರದ್ದು ಪ್ರಾಣ ಬೈಕ್ ಟ್ಯಾಕ್ಸಿ ರೈಡರ್ ಏನಿದಾರೋ ಅವ್ರದ್ದು. ಸೊ ಅದಕ್ಕೋಸ್ಕರ ಇದೊಂದು ವಿಷಯ ನನಗೆ ತುಂಬ ಬೇಜಾರಾಯಿತು. ಈ ವಿಷಯ ನಿಮಗೆ ತಿಳಿಸ್ಕೊಳ ಅಂತಲೇ ಹೇಳ್ಬಿಟ್ಟೇ ಈ ವಿಡಿಯೋ ಮಾಡಿದ್ದು. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ. ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾನೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋಗೆ ಮುಗಿಸ್ತೀನಿ. ಬೈ ಗೈಸ್.